ಹೊಸ ವರ್ಷ ಸ್ವಾಗತಕ್ಕೆ ಇನ್ನೊಂದೇ ವಾರ ಬಾಕಿ ಇರೋದು. ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಈಗಾಗಲೇ ಸಿಲಿಕಾನ್ ಸಿಟಿಯ ಮಂದಿ ಸಜ್ಜಾಗಿದ್ದಾರೆ. ಪಬ್ ಬಾರ್ಗಳಲ್ಲಿ ನ್ಯೂ ಇಯರ್ಗೆ ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಡಿಸೆಂಬರ್ 31ರ ರಾತ್ರಿ ವ್ಯಾಪಾರ ವಹಿವಾಟು ಕೂಡ ಹೆಚ್ಚಾಗ್ತಾ ಇದೆ. ಅಂದಾಜು 1,500 ಕೋಟಿಗೂ ಅಧಿಕ ವ್ಯಾಪಾರವಾಗುವ ಸಾಧ್ಯತೆ ಕೂಡ ಇದೆ. ಆದ್ರಿಂದ ಹೋಟೆಲ್ ಬಾರ್ ಮಧ್ಯರಾತ್ರಿ 2ರವರೆಗೆ ತೆರೆಯಲು ಕೋರಿಕೆಯನ್ನ ನೀಡಲಾಗಿದೆ. ಹೋಟೆಲ್ ಹಾಗೂ ಬಾರ್ ಸಂಘದಿಂದ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ನಗರದಲ್ಲಿ ಹೊಸ ವರ್ಷದ ಆಚರಣೆ ವಿಜೃಂಭಣೆಯಿಂದ ನಡೆಯಲಿದೆ. ಈ ವರ್ಷ 31 ಮತ್ತು 1ನೇ ತಾರೀಕಿನಂದು ಕನಿಷ್ಠ 1,000 ಕೋಟಿಗಿಂತ ಹೆಚ್ಚಿನ ವ್ಯಾಪಾರ ವ್ಯವಹಾರ ನಡೆಯಬಹುದೆಂದು ಅಂದಾಜು ಮಾಡಲಾಗಿದೆ. ದಿನನಿತ್ಯ 125 ಕೋಟಿ ಅಬಕಾರಿ ಸುಂಕ ಕಟ್ಟುತ್ತಿರುವ ನಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ನವರು ಈ 31ನೇ ತಾರೀಕು ಕನಿಷ್ಠ 100 ಕೋಟಿಯಷ್ಟು ಇನ್ನೂ ಹೆಚ್ಚುವರಿ ಸಂಗ್ರಹಣೆ ಮಾಡಿ ಕೊಡಲಿದ್ದಾರೆ. ಈ ಎಲ್ಲ ಕಾರಣಗಳಿಂದ 31ನೇ ತಾರೀಕು ಕನಿಷ್ಠ ರಾತ್ರಿ 2 ಗಂಟೆಯವರೆಗೆ ನಮಗೆ ವ್ಯಾಪಾರ ವ್ಯವಹಾರ ಮಾಡಲು ಅವಕಾಶ ಮಾಡಿಕೊಟ್ಟಲ್ಲಿ ಎಲ್ಲ ಮಾಲೀಕರು